ರಿಯಲಿ ಥ್ಯಾಂಕ್ಸ್ ಅವ್ರು ನನಗೆ ಬರೀ 150 ರುಪೀಸ್ಗೆ 2 ಬಕೆಟ್ ಬಿಸಿರು ಕೊಟ್ಟಿದ್ರೆ 2 ಅವರೇ ಹಾಕೊಂಡಿದ್ದಾರೆ. ಇನ್ನು ನನ್ನ ಫ್ರೆಂಡೇ ಎಲ್ಲ ಎನಿಮಿನ ಮಾತ್ಕೊಡಿ ಇವತ್ತು ಹೇಳಿದ್ದಾರೆ ಅವರು. ಇದನ್ನ ಕೂರ್ಸ್ ಸಾಯಿಲಿ ಅಂತ ಬಿದ್ಬಿಟ್ಟ. ಅಯ್ಯೋ ಏನಾಯ್ತು ಬ್ರಾ? ಒಳ್ಳೆ ವೆದರ್, ಒಳ್ಳೆ ಸನ್ಸೆಟ್ಟು. ಐ ಥಿಂಕ್ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಲಾಸ್ಟ್ ಟೋಲ್ ಇರೋದು. ಬಿಕಾಸ್ ಇದು ಮಹಾರಾಷ್ಟ್ರ ಬಾರ್ಡ್ರಿಗೆ ಟಚ್ ಆಗುವಂಥ ಒಂದು ಟೋಲು. ಅವನೇ ಸುರುಳಿ ಇಲ್ಲೆಲ್ಲ ಹಿಂದಿ ಬೋರ್ಡ್ ಹಾಕಿದ್ದಾರೆ, ಕನ್ನಡ ಇದೆ. ಇನ್ನೊಂದು 50 ಕಿಲೋಮೀಟ್ರ್ ಹೊಡಿಬೇಕು ತಾನೆ, 100 ಕಿಲೋಮೀಟ್ರ್ ಆಗೋದು. ಇಲ್ಲಿಂದ ಪೂರ ಮಹಾರಾಷ್ಟ್ರ. ಇಲ್ಲಿ ಡಾಬಾದಲ್ಲಿ ಊಟ ಮಾಡೋದು. ಸೊ ಪೂರಿ ತಿಂದು ಅಷ್ಟೇ, ಹೊಟ್ಟೆ ಸಿದಿತ್ತು, ಬಿಸ್ಲಿತ್ತು ಅಂತ ಹೊಡ್ತಾ ಇದ್ದೀವಿ. ಇಲ್ಲಿಂದ ಒಂದು 100 ಕಿಲೋಮೀಟರ್ ಇದೆ ಮಹಾಬಲೇಶ್ವರ ಟೆಂಪಲ್ಲು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಹುಡುಗರು ಆಲ್ರೆಡಿ ನಮ್ಮ ನಾಗಿ ಬ್ರೋ ಅವರು ಇಂಜಿನ್ನು ಏನು ಫಾಲ್ಟ್ ಆಗಿತ್ತಲ್ಲ, ಸೊ ಅದನ್ನು ರೆಡಿ ಮಾಡಿಸ್ಕೊಂಡು ಈಗ ಅವರು 160 ಕಿಲೋಮೀಟರ್ಸ್ ದೂರದಲ್ಲಿದ್ದಾರೆ. ನಾವು 100 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಫಸ್ಟು ನಾವು ಬ್ಯಾಚ್ ಅವ್ರನ್ನ ಕಳಿಸೋರು 4 ಮೆಂಬರ್ಸು. ಸೊ ಅವರು 77 ಕಿಲೋಮೀಟರ್ಸ್ ದೂರದಲ್ಲಿದ್ದಾರೆ. ಸೊ ಇನ್ನೊಂದು ಇಲ್ಲಿ ರೋಡ್ಗೆ ಬೇರೆ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ, ಸಿಕ್ಕಾಪಟ್ಟೆ ಹಂಪ್ಸ್ಗಳು. ಇನ್ನೊಂದು 70 ಕಿಲೋಮೀಟರ್ಸ್ ಬರೋಷ್ಟರಲ್ಲಿ ನಮಗೆ ಒಳ್ಳೆ ಏರ್ ಪಿನ್ ಸಿಗ್ತವೆ ಮಹಾಬಲೇಶ್ವರ ಟೆಂಪಲ್ ಟುವರ್ಡ್ಸ್ಗೆ. ಸೊ ನೋಡಿ ಸ್ನೇಹಿತರೆ, ಶಿವಾಜಿ ಸರ್ಕಲ್ ಅನಿಸುತ್ತೆ ಮೇ ಬಿ ಇದು. ನೋಡ್ಕೊಳ್ಳಿ, ಅದೇ ನೋಡಿ ಶಿವಾಜಿ ಮಹಾರಾಜ್. ಇದಾದ ಗುರು ಜಿಲ್ಲಾ ಮಸ್ತ್ಯಾವಾತಿ. ಯಾವುದು ಗುರು ಓದಾಕೆ ಬರ್ತಾರ. ಇದೊಂಥರ ಸಿಟಿ ಚೆನ್ನಾಗಿದೆ. ಅದೇ ಬೆಟ್ಟ ಸ್ವಲ್ಪ ಪಕ್ಕ ಹೊಡಿಬೇಕು ಸ್ನೇಹಿತರೆ. ಒಂದೇ ರೂಟ್ ಅಂತೆ. ಸೊ ಮಹಾಬಲೇಶ್ವರಗೆ ಇಲ್ಲಿಂದ 28 ಕಿಲೋಮೀಟರ್ಸ್. ಹಾಗಿದ್ರೆ ಹೊಡೆಯೋಣ 28 ಕಿಲೋಮೀಟರ್ ಅನ್ನೋದು. ಒಳ್ಳೆ ವೆದರು, ಒಳ್ಳೆ ಕೂಲಿಂಗ್ ವೆದರ್ ಇದೆ. ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಹೊಡೆದು ಈಗ ಒಳ್ಳೆ ತಣ್ಣನೆ ಗಾಳಿಲಿ ಹೊಡೆಯೋಣ. ನೋಡಿ ಸ್ನೇಹಿತರೆ, ವ್ಯವಸಾಯ ಮಾಡ್ತಾವ್ರೆ, ಎಲ್ಲ ಫುಲ್ಲು ಗದ್ದೆ ಉಳುಮೆ ಮಾಡ್ತಿದ್ದಾರೆ. ಒಳ್ಳೆ ವೆದರು, ಒಳ್ಳೆ ಸನ್ಸೆಟ್ಟು. ಸೊ ಸ್ನೇಹಿತರೆ, ನಮ್ಮ ಮಹಾಬಲೇಶ್ವರ ನೋಡಿ ಘಾಟ್ನ ಹೊಡಿತಾ ಇದ್ದೀವಿ. ಸಖತ್ ಮಾತ್ರ ನೋಡಿ ಹೆಂಗಿದೆ, ಫುಲ್ಲು ಸೀನರಿ. ಬಟ್ ಆದರೆ ಟರ್ನ್ಸಲ್ಲಿ ಒಂದು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನಾವು. ಅಂದರೆ ವೆಹಿಕಲ್ಸು ಬಂದರೆ ನಾವು ಗೇರ್ಸು ಡಿಪೆಂಡ್ಸು ಹೆಂಗೆ ಆಗ್ತೀವಿ ಅದ್ರ ಮೇಲೆ ಡಿಪೆಂಡು. 21 ಕಿಲೋಮೀಟರ್ಸ್ ಇದೆ ಫುಲ್ ಘಾಟ್ ಸೆಕ್ಷನ್ನೇ. ಮಂಜು ಬೀಳ್ತಿದೆ, ಮಂಜು. ವಾಟ ಸೀನ್ರಿ ಮ್ಯಾನ್, ಸೀನ್ರಿ. ಓ ನೋಡಿ, ಮಳೆ ಅಲ್ಲ, ಅದು ಇಬ್ಬನಿ. ಅದು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಮಳೆ ಬಂದಾಗ ಜಾರೋದು ಕಾಮನ್. ಬಸ್ನ ಹೊಡಿಬೇಕೀಗ. ಬೀಳಾಗ್ಬಿಟ್ಟಿದೆ ಗುರು, ಫುಲ್ ಮಳೆ ಅಲ್ವಾ. ನಂಗೆ ಗೊತ್ತಿತ್ತು ಟರ್ನ್ಸಲ್ಲಿ ಫುಲ್ಲು ಇದಾಗುತ್ತೆ ಅಂತ. 14 ಕಿಲೋಮೀಟರ್ ಇದೆ ಸ್ನೇಹಿತರೆ. ಹಾಂ ನಯ್ಯ ಯಾರು ನಿಧಾನ ಏನಾಯ್ತು? ಹಾಂ ಹೌದು. ಬಿದ್ಬಿಟ್ಟ. ಬಸ್ಸರ್ ಬಂದ್ರೆ ಒಳ್ಳೆ ಯಮ ಬಂದಂಗೆ ಬರ್ತಾರೆ. ಅಯ್ಯೋ ಏನಾಯ್ತು ಬ್ರಾ? ಏನಾಗಿಲ್ಲ ತಾನೆ? ನಿಮ್ಗೇನಾಗಿಲ್ಲ ತಾನೆ? ಹೆಂಗ್ ಜಾರದ್ರಿ? ಕಂಟ್ರೋಲ್ ಮಾಡಿದೆ ನಾನು. ಅದಕ್ಕೆ ಕೇಸಲ್ಲಿ ನಿಧಾನಕ್ಕೆ ಬಂದಿದ್ದೆ. ಇದಕ್ಕೇನೆ ಮೊನ್ನೆ ನೋಡಲಿ. ಹಾಂ ನಾನು ಟರ್ನ್ ಇತ್ತಲ್ಲ, ಹಾಂ ಫ್ರಂಟ್ ಬ್ರೇಕ್ ಹಿಡಿದೆ, ಅಲ್ಲಿ ಬಿದ್ದು ಎಲ್ಲರಿಗೆ ಎಳ್ಕೊಂಡಿತ್ತು. ಹೌದಾ? ಏನಾಗಿಲ್ಲ ಬಿಡು, ಅಲ್ಲಿ ಏನಾಗಿಲ್ಲ. ಹಾಂ ಗಾಡಿಗೆ ಗಾಡಿಗೆ
ಖಾಲಿ ಆಯ್ತಾ? ಎಲ್ಲಿ ನೋಡ್ತಿದ್ದೆ ಅಂತೆ. ನಾನು ಗಾಡಿ ಎತ್ಕೊಂಡೆ ಬಿದ್ದಿದ್ದು ಜಾರತಲ್ಲ ಹಿಂಗೆ ಎತ್ಕೊಂಡೆ ಅದು ಸುಸ್ತಲ್ಲಿ ಅದು ಹಿಂಗೆ ಎಳ್ಕೊಂಡು ಹೋಗಿ ಮೆಲ್ಲ ಬರ್ಬೇಕು ತಾನೆ. ಆಕ್ಚುಲಿ ನೀನೆಲ್ಲ ಬೀಳ್ಬೇಕಾಗಿದ್ದು, ಪೂಜಾರಪ್ಪ ಬೀಳ್ಬೇಕಾಗಿತ್ತು. ಯಾಕೆ ಹೇಳು? ಪೂಜಾರಪ್ಪ ಕರೆಕ್ಟಾಗಿ ಇದು ಮಾಡಿಲ್ಲ, ಪೂಜೆ ಮಾಡಿಲ್ಲ. ಬರ್ಬೇಕಾದಾಗ ಇದೇ ಡೈಲಾಗ್ ನನಗೆ ಹೊರಟಿತ್ತು. ಅಣ್ಣ ಪೂಜಾರಪ್ಪ ಕರೆಕ್ಟಾಗಿ ಪೂಜೆ ಮಾಡಿಲ್ಲ ಅಣ್ಣ ನಿನ್ ಗಾಡಿಗೆ ಅಂತಂದ. ಆಕ್ಚುಲಿ ಯಾರು ಗೊತ್ತಾ ಬೀಳ್ಬೇಕಾಗಿದ್ದು ಎಮ್ಕೆ? ನಾನು ಸ್ಲೈಡ್ ಆಯ್ತು ನಂದು. ಇಲ್ಲ ಬ್ಯಾಕ್ ಆಕ್ಚುಲಿ ಒಂದು ಬ್ಯಾಕ್ ಒಂದ್ಸರಿ ಆಯ್ತು. ಬ್ಯಾಕ್ ಆದಾಗ ಏನೋ ಗೊತ್ತಾಗಲ್ಲ. ನನ್ನ ಫ್ರೆಂಡ್ ನಾನು ಕಾಲ್ ಕೊಟ್ಬಿಟ್ಟೆ, ಹಿಂಗೆ ಎದ್ದು ನಿಂತ್ಕೊಂಡಲ್ಲ, ಕಾಲ್ ಕೊಟ್ಬಿಟ್ಟೆ ನಂದು. ಆ ಕಂಬಿ ಇದೆ ನೋಡ್ರಿ ಹಿಂದೆ ಕಡೆದು, ಇಲ್ಲಿ ಹೊಡಿತು. ನಾನು ಫುಲ್ ಮಲ್ಕೊಂಡು ಬರ್ತಿದ್ದೀನಿ. ಬರಪ್ಪ ಇಲ್ಲಿಂದ ಹೋಗೋಣ. ಗೋ ಗೈಸ್. ನಾಯಿಗಳು ಕಚ್ಚಿತ್ತು, ಹುಷಾರು ಹಾಕೊಂಡು ಮಾಡ್ದ. ಮಹಾಬಲೇಶ್ವರ ದರ್ಶನ ಇಲ್ಲೇ ಆಗುತ್ತೆ ಪಕ್ಕ. ಅಯ್ಯೋ ಏನು ರಶ್ಗುರು, ದೇವರೇ ಭಗವಂತ. ಬ್ಯಾಂಗ್ಳೂರ್ ಟು ಮಹಾಬಲೇಶ್ವರ ಮಹಾರಾಷ್ಟ್ರ ರೈಡ್ ಏನಿದೆ ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗಿದೆ. ಮಹಾಬಲೇಶ್ವರದಲ್ಲಿ ನಾವು ಬಂದು ಸ್ಟೇ ಮಾಡಿದ್ದೀವಿ ಸ್ನೇಹಿತರೆ, ಎಲ್ಲರೂ ಬಾಯ್ಸ್ ಎಲ್ಲ. ನೋಡಿ ಸ್ಟೆಪ್ಸ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀವಿ, ಅಂದರೆ ನಮ್ಮ ಥಿಂಗ್ಸ್ ಎಲ್ಲ. ಸೊ ನಮ್ಮ ಅಪ್ಪು ಬಿದ್ದುಬಿಟ್ಟಿದ್ದಾರೆ. ಸೊ ಸ್ವಲ್ಪ ಎಲ್ಲ ರೆಸ್ಟ್ ತೊಗೊಳ್ತಿದ್ದಾರೆ. ಇದು ನೋಡಿ ಈ ರೂಮು. ಸೊ ನಮ್ಮ ಲಾಗಿಂಗ್ ಮಾಡ್ತಿದ್ದಾರೆ. ಮಹಾಬಲೇಶ್ವರದಲ್ಲಿ ಸಿಕ್ಕಾಬಟ್ಟೆ ಮಳೆ ಬಂತು. ಏನು ಎಂಟರ್ ಆದ್ವಿ ಘಾಟ್ ಸೈಡಿಗೆ, ಸಿಕ್ಕಾಬಟ್ಟೆ ಮಳೆ ಬಂತು. ಫುಲ್ಲು ನಮ್ಮ ಗೇರ್ಸ್ ಎಲ್ಲ ನೆಂದು ಹೋಗ್ಬಿಟ್ವು. ಸೊ ರೋಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಚಿತ್ರದುರ್ಗದಿಂದ ರಾಣೆಬೆನ್ನೂರು ಗಂಟ ಸಕ್ಕದಾಗಿದೆ. ಸೊ ಅದಾದಮೇಲೆ ಹುಬ್ಳಿ ಧಾರವಾಡದಲ್ಲಿ ಸ್ವಲ್ಪ ಬ್ಲಾಸ್ಟ್ ಆಗಿಬಿಟ್ಟಿದೆ ರೋಡ್ ಅಂತೂ, ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದಾದಮೇಲೆ ನಿಮಗೆ ಮಹಾರಾಷ್ಟ್ರದಲ್ಲಿ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ ಸ್ನೇಹಿತರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಎಲ್ಲ ಬಾಯ್ಸ್ ಎಲ್ಲ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅರೌಂಡ್ ನಮಗೆ 800 ಕಿಲೋಮೀಟರ್ಸ್ ನಾವು ಹೊಡೆದಿರೋದು ಡೇ ಆ್ಯಂಡ್ ನೈಟು. ಕಂಟಿನ್ಯೂಸ್ಲಿ ರೆಸ್ಟ್ ಮಾಡಿಕೊಂಡ್ರೂ ಆಗ್ತಾ ಇರಲಿಲ್ಲ, ಆ ಥರ ಆಗಿದೆ. ನಾಳೆ ಬಂದುಬಿಟ್ಟು ನಮಗೆ ಮಹಾಬಲೇಶ್ವರದಿಂದ ನಮಗೆ ಗೇಟ್ ವೇ ಆಫ್ ಇಂಡಿಯಾ ಮುಂಬೈಲಿ ನಾವು ಸ್ಟೇ ಮಾಡೋದು ಅಂತ ನೋಡೋಣ. ಈ ಸ್ಟಚ್ ಯಾಕೆ ಓಡಿಸ್ತೆ ಅಂತ ಕೇಳಿದ್ರೆ, 800 ಕಿಲೋಮೀಟರ್ಸ್ ನಾವೇನಾದ್ರು ಡೇ ಹೊಡಿತೀವಿ ಅಂತ ಹೇಳಿದ್ರೆ ಫುಲ್ಲು ಡೇ ವೇಸ್ಟ್ ಆಗೋದು. ಸೊ ಅದರಿಂದ ನಾನು ನೈಟ್ ಪ್ರಿಫರ್ ಮಾಡ್ಕೊಳ್ತೀವಿ. ಎಷ್ಟಾಗುತ್ತೋ ಅಷ್ಟು ಹೊಡಿಯೋಕ್ಕೆ ನಾವು ಟ್ರೈ ಮಾಡ್ತೀವಿ. ಫುಲ್ ಟಯರ್ಡ್ ಆಗಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನಮಗೆ ಮಹಾರಾಷ್ಟ್ರದಲ್ಲಿ ಮೇಯ್ನ್ ಆಗಿ ಜೂನ್ ಮಂತಿಂದನೇ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ವೆದರ್ ರಿಪೋರ್ಟ್ ಎಲ್ಲ ನೋಡಿದಾಗ ನಾವು ಮಳೆ ಇತ್ತು ಅಂತ ನೋಡಿದ್ರು, ಮತ್ತು ನ್ಯೂಸ್ ಚಾನಲಲ್ಲಿ ನೋಡಿದಾಗ ಕೂಡ ಯೆಲ್ಲೋ ಝೋನ್ ಅಂತಲೂ ಹೇಳಿದರು. ಸೊ ಮಹಾರಾಷ್ಟ್ರದಲ್ಲಿ ಬಟ್ ಪರ್ಟಿಕ್ಯುಲರ್ ಪ್ಲೇಸ್ ಕೂಡ ಹೇಳಿರಲಿಲ್ಲ. ಸೊ ನಮ್ಮ ಪೈರೇಟ್ಸ್ ಫಾರ್ಮ್ಸ್ ಕಡೆಯಿಂದ ಈ ಥರ ಪ್ಲ್ಯಾನ್ ಮಾಡಿ ಮಾನ್ಸೂನ್ ಅಂದರೆ ಮಳೆ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಬಿಟ್ಟೆ ಬೇಜಾರೇ ಆಗುತ್ತೆ ನನಗಂತೂ. ಬಟ್ ಆದರೆ ಅದೇ ಹೇಳಿದ್ನಲ್ಲ, ಮಹಾಬಲೇಶ್ವರದಲ್ಲಿ ನಿಮಗೆ ಮಳೆ ಫುಲ್ ಬಂತು, ಅಪ್ಪೋರು ಬಿದ್ದರು, ಫುಲ್ಲು ಘಾಟ್ ಸೈಡಲ್ಲಿ ಸಕಾಯಿತ್ತು ಮಾತ್ರ. ಬಟ್ ಹೋಪ್ಫುಲಿ ಫಸ್ಟ್ ಡೇ ಬೇಜಾರಾಗಿದೆ, ತುಂಬ ಬೇಜಾರಿದೆ. ಬಟ್ ಇನ್ನೂ 5 ದಿನ ಇದೆ. ಸೊ ನೋಡೋಣ. ಲಾಸ್ಟಲ್ಲಿ ಖುಷಿ ಆಯ್ತು ಹೊರತು ಬೆಳಗ್ಗಿಂದ ಬೇಜಾರು. ನಿದ್ದೆ ಇಲ್ಲ, 1 ಮಳೆ ಇಲ್ಲ, 2 ಒಟ್ಟಿನಲ್ಲಿ ಲಾಸ್ಟಲ್ಲಿ ಖುಷಿ ಆಯಿತು. ಇಲ್ಲಿ ಇವ್ರು ಬಿದ್ರು, ನಾನು ಬಂದೆ ಫುಲ್ಲು ಜಾರ್ಕ ರೌಂಡ್ ಹೊಡೆದ್ಬಿಟ್ಟವ್ರೆ. ಹೆಂಗೆ ಅನ್ನಿಸ್ತು? ಸೂಪರ್ ಆಗಿತ್ತು. ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸಾಲ್ವ್ ಮಾಡ್ಕೊಂಡು ಸೇಫ್ ಆಗಿ ಬಂದಿದ್ವಿ ಮಹಾಬಲೇಶ್ವರ್ಗೆ. ಮಹಾಬಲೇಶ್ವರ್ ಲೊಕೇಶನ್ ಅಂತೂ ಸೂಪರ್, ಫುಲ್ ಫಾಗು. ಎಲ್ಲರಿಗೂ ಹೊಟ್ಟೆ ಹಸಿತಿದೆ, ಚಿಕನ್ ಆಗ್ತಾ ಇದೆ, ಕಾಯ್ತಾ ಕೂತಿದ್ದೀವಿ. ತುಂಬ ಚೆನ್ನಾಗಿದೆ ಅದು. MK ವೆದರ್ಗೆ ಥ್ಯಾಂಕ್ಸ್. ಯಾಕೆಂದರೆ ಲೊಕೇಶನ್ ನಿಜಾಗ್ಲೂ ನಮ್ಗೆ ಗೊತ್ತಿಲ್ಲ ಅದು. ನಾನು ಅದು ಇನ್ನೊಂದೇನು ಅಂತ ಹೇಳಿದ್ರೆ, ಇವರು ಗುಜರಾತ್ ಅವರು ಹೆಲ್ಪ್ ಮಾಡಿದವರು ನಮಗೆ. ಯಾಕಂದ್ರೆ ನಾವು ಎಷ್ಟೇ ನಿದ್ದೆಗೆಟ್ರು ಲೀಡ್ ಮಾಡಿದ್ದು ಮತ್ತೆ ಜಾಕಿ ಮತ್ತೆ ನಮ್ಮ ಬ್ರೋ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿ ಏನೂ ಇಲ್ವಾ MK ಪಣಿಗವ್ರೆ? ತುಂಬ ಕಷ್ಟ ಬಿದ್ದು ಮುಂದೆ ನಿಂತ್ಕೊಂಡು ಲೀಡ್ ಮಾಡಿರೋಂಥ ನಮ್ಮ ಜಾಕಿ ಅವರಿಗೆ ಇದನ್ನ ಕೂರ್ಸ್ ಸಾಯಿಲಿ ಅಂತ ಅಭಿನಂದನೆಗಳು ಜಾಕಿ ಅವರೇ, ಅಭಿನಂದನೆಗಳು ಜಾಕಿ ಅವರೇ. ಚಪ್ಪಾಳೆ ಹೊಡಿರಿ. ಬಿಟ್ಟಿ ಹೋಗ್ತಾ ಇದ್ದ ನನ್ನ ಮಗ ನಮ್ಮನ ನಾಗಿ ಬ್ರೋದು ಇಲ್ಲ ಇಲ್ಲ, ಇದನ್ನೆಲ್ಲ ನಾನು ಸಿಚುವೇಶನ್ ಆದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದು.
ಸೊ ನಿಜವಲ್ಲೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವು. ನಾಗಿ ಬ್ರೋದು ಏನಂತ ಹೇಳಿದ್ರೆ, ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಯಿತು ಬೆಂಗಳೂರಿಂದ ಒಂದು ನೆಲಮಂಗಲ ರೋಡಲ್ಲಿ. ಸೊ ಅದಾದಮೇಲೆ ಇಂಜಿನ್ ಆಯಿಲ್ ಲೀಕ್ ಆಗ್ತಿತ್ತು. ಸೊ ನೋಡಿ ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಿ ನಿಮಗೆ ಯಾವ ಥರ ಬಿಚ್ಚಿಬಿಟ್ಟು ಪಾಪ ಅವಯ್ಯ ಕರ್ನಾಟಕ ಬಾರ್ಡ್ರಲ್ಲೇ ರೆಡಿ ಮಾಡಿದ್ದು. ಏನಿಲ್ಲ 150 ತಗೊಂಡ್ರಿದಂತೆ. ಫುಲ್ ಕಂಪ್ಲೀಟ್ ಟ್ಯಾಂಕ್ ತೆಗ್ದು, ಸೀಟ್ ತೆಗ್ದು, ಶೀಲ್ಡ್ಗಳು ತೆಗ್ದು, ಅದೇ ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಏನೇನೋ ಒಂದು 500 1000 ರೂಪಾಯಿ ಇಸ್ಕೊಂಡಿರೋ. ಬಟ್ ರಿಯಲಿ ಥ್ಯಾಂಕ್ಸ್ ಅವ್ರು ನನಗೆ ಬರೀ 150 ರೂಪೀಸ್ಗೆ ಕಂಪ್ಲೀಟ್ ಆಗಿ ಅದು ಏನದು ಒಂಚೂರು ಇಂಜಿನ್ ಆಯಿಲ್ ಲೀಕ್ ಆಗಿಲ್ದಿರಂಗೆ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ನೆಕ್ಸ್ಟ್ ಮುಂದಿನ 6 ದಿನಕ್ಕೂ ಏನು ಆಗಿಲ್ದಿರೋ ಥರ ಅವರು ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ 2600-700 ಕಿಲೋಮೀಟರ್ ಹೊಡಿಬೇಕು ಅಂತ ಹೇಳಿದ್ರೆ, ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಪ್ರಾಬ್ಲಮ್ಗಳು ಬಂತು ಅಂತ ಹೇಳಿದ್ರೆ, ಈ ಥರ ಹೇಳಿದಾಗ ನಮಗೆ ಸಹಾಯ ಮಾಡಿದಂತಹ ಗ್ಯಾರೇಜ್ ಬ್ರೋಗೆ ನಿಜವಾಗ್ಲೂ ಖುಷಿ ಪಡ್ತೀನಿ. ಸೊ ಚಂದೂರೇ, ಆ್ಯಕ್ಚುಲಿಗೆ ಮಳೆಗಾಲನೇ ಆ್ಯಕ್ಚುಲಿ ಇದು. ಬಟ್ ಎಲ್ಕ್ಲೈನೋ ಅನ್ನೋ ಒಂದು ಇಶ್ಯೂ ಇಂದ ಏನಾಗಿದೆ ಅಂದರೆ 2014 ಮತ್ತು 15ರಲ್ಲಿ ಸೇಮ್ ಇವಾಗ ಏನಾಗಿದೆ ಅದೇ ರೀತಿ ಆಗಿತ್ತಂತೆ. ಈ ಹಿಂದೂ ಮಹಾಸಮುದ್ರದಲ್ಲಿ ಬಂದು ಆ ಒಂದು ಹಾವಿಯಿಂದ ಆ ಒಂದು ನಮ್ಗೇನು ಮೋಡ ಈ ಕಡೆ ಬರಬೇಕಿತ್ತು ಅದನ್ನ ಬೇರೆ ಕಡೆ ರವಾನೆ ಮಾಡೋದ್ರಿಂದ ನಮ್ಗೆ ಈ ಕಡೆ ಮಳೆ ಇಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನವನೀತ್ ಅನ್ನೋರು 2 ಬಕೆಟ್ ಬಿಸಿರು ಕೊಟ್ಟಿದ್ರೆ 2 ಅವರೇ ಹಾಕೊಂಡಿದ್ದಾರೆ. ಇನ್ನೊಬ್ಬರವಾಗಿ ಯೋಚನೆ ಕೂಡ ಮಾಡಿಲ್ಲ. ನಮ್ಮ ಫ್ರೆಂಡ್ಶಿಪ್ಪಿಗೆ ಒಂದು ಅವಮಾನ ಅನ್ನೋ ಇಂಥ ಒಂದು ಸಂಗತಿನ ಇವತ್ತು ನಾನು ಈ ವಿಷಯದ ನಿಮ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಇನ್ನೊಂದು ನನ್ನ ಫ್ರೆಂಡೇ ಎಲ್ಲ ಎನಿಮಿನ ಮಾತುಗಳು ಇವತ್ತು ಹೇಳಿದ್ದಾರೆ ಅವರು. ಈ ವಿಷಯದ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ ನೀವು ಹೇಳಿ ನನಗೆ. ಖುಷಿಗೆ ನಮ್ಮ ಚಂದೂರು ನೇಣ ಕಾಣ್ತವ್ರೆ. ಇಲ್ಲ ಈ ಫ್ಯಾನ್ ಗಟ್ಟಿ ಇಲ್ಲ, ಆ ಕಾರಣಕ್ಕೋಸ್ಕರ ಅವ್ರ ಮನೇಲೆ ಒಂದು ಫ್ಯಾನ್ ನ ಫಿಕ್ಸ್ ಮಾಡಕ್ ಹೇಳ್ತೀವಿ. ಅದು ಕಾರಣ ಕೂಡ ಅವನೇ ಆಗ್ತಾನೆ. ಅವಾಗ ಕಂಡರ್ ಮನೆ ಬೇಡ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಳ್ತೀನಿ. ಕಾರಣ ಇವ್ನು ನೇಣ ಕಾಣ್ತಾನೆ ಅಂತ ಫ್ಯಾನೇ ತೆಗೆದ್ಬಿಟ್ಟು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೇಳ್ಕೊಳ್ತಾ ಬಾಯ್ ಟೇಕ್ ಕೇರ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.